ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ರೈತರಲ್ಲಿ ಸುಮಾರು ಕಳೆದ ಒಂದು ವರ್ಷದಲ್ಲಿ 6 ಲಕ್ಷ ರೈತರುಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ವರದಿ ಬಂದಿದೆ. ನಿಮ್ದು ಏನಾದ್ರು PM ಕಿಸಾನ್ ಅಲ್ಲಿ ಇಲ್ಲಿ ತನಕ ಏನಾದ್ರು ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ದೇನಾದ್ರು ಯಾವ ಕಾರಣಕ್ಕೋಸ್ಕರ ನಿಮ್ಮ ಅರ್ಜಿನ ಡಿಲೀಟ್ ಮಾಡಿರ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ದು PM ಕಿಸಾನ್ ನ ಹಣ ಬರ್ದೇ ಇರೋ ಸ್ಟೇಟಸ್ ನ ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬರ್ಬೇಕಾಗತ್ತೆ. ಅಲ್ಲಿ ನೀವು ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಫ್ರೂಟ್ಸ್ PM ಕಿಸಾನ್ ಅಂತ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮ FID ನಂಬರು, ನಿಮ್ಮ PMKID ನಂಬರು ಎರಡು ಕೂಡ ಶೋ ಆಗುತ್ತೆ. ಈ ಲಿಸ್ಟ್ ಇಂದ ನಿಮ್ಮ PMKID ನ ಕಾಪಿ ಮಾಡ್ಕೋಬೇಕಾಗ್ತದೆ. ಕಾಪಿ ಮಾಡ್ಕೊಂಡ ನಂತರ ಮತ್ತೆ ನೀವು PMKID ನಂಬರ್ ನ ಬಳಸ್ಕೊಂಡು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡಬಹುದು. ಮತ್ತೆ ನೀವು ಹೋಮ್ ಪೇಜ್ ಹೋಗಿ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ PMKID ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMKID ನಂಬರ್ನ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮ ಎಲ್ಲ PM ಕಿಸಾನ್ ಡೀಟೇಲ್ಸ್ ಈ ರೀತಿ ಓಪನ್ ಆಗ್ತದೆ. ಅರ್ಜಿಯ ವಿವರಗಳು ಅಂತ ಹೇಳಿ ಇಲ್ಲಿ ಅರ್ಜಿದಾರನ ಹೆಸರು, ಹಾಗೇನೆ PMKID, GOI ರಿಜಿಸ್ಟರ್ ನಂಬರು, ಹಾಗೇನೆ XML ರಚನೆ ಎಸ್ ಅಂತ ಬಂದಿರುತ್ತೆ. ಈ ರೀತಿ ಬಂತು ಅಂದ್ರೆ ನಿಮ್ಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ನಿಮಗೆ ಎಲ್ಲ ರೀತಿಯ ಯಾವ್ಯಾವ ಕಂತು ಎಷ್ಟೆಷ್ಟನೇ ತಾರೀಕಲ್ಲಿ ನಿಮ್ಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ತುಂಬಾ ಜನರಿಗೆ ಈ ರೀತಿ GOI ರಿಜಿಸ್ಟ್ರೇಷನ್ ನಂಬರ್ ಬಂದಿರಲ್ಲ. ಅಲ್ಲಿ 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳಂತ ಬಂದಿರುತ್ತೆ. ಈ ರೀತಿ ಬಂದ್ರೆ ಆ ರೈತನಿಗೆ ಹಣ ಬರಲ್ಲ. ಹಾಗೆ ಇನ್ನೂ ಒಂದು ರೀಸನ್ ಇದೆ, ನೀವು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಒಂದು ಪರಿಶೀಲನೆಗಾಗಿ ತಡೆ ಅಂತ ಹೇಳಿ ಈ ರೀತಿ ತಡೆ ಹಿಡಿದಿರ್ತಾರೆ. ಅಂದ್ರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಬ್ಬಕ್ಕಿಂತ ಹೆಚ್ಚಿನ ಜನರಿಗೆ PM ಕಿಸಾನ್ ಹಣ ಬರ್ತಾ ಇದ್ರೆ ಆ ಕುಟುಂಬದಲ್ಲಿ ಒಬ್ಬನಿಗೆ ಮಾತ್ರ PM ಕಿಸಾನ್ ಹಣ ಬರೋ ರೀತಿ ಮಾಡ್ತಾರೆ. ಆ ರೀತಿ ಏನಾದ್ರು ನಿಮ್ದು ಏನಾದ್ರು ಆಗಿ ಸ್ಟಾಪ್ ಆಗಿತ್ತು ಅಂದ್ರೆ ಆ ಅರ್ಜಿನ ಸರಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಸ್ಟೇಟಸ್ ನ ಈ ರೀತಿ ಚೆಕ್ ಮಾಡ್ಕೊಂಡು ತದನಂತರ ನೀವು ಮುಂದಿನ ಪ್ರೊಸೀಜರ್ ನ ಮಾಡಬಹುದು. ಇದ್ರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ತುಂಬಾ ಜನ ರೈತರು ಒಂದು ಶಾಕಿಂಗ್ ನ್ಯೂಸ್ ಇದೆ ಸ್ನೇಹಿತರೆ. ಇದನ್ನು ಕೂಡ ಅಧಿಕೃತವಾಗಿ ಪ್ರತಿಷ್ಠಿತ ಪತ್ರಿಕೆ ಪ್ರಜಾವಾಣಿಯಲ್ಲೂ ಕೂಡ ಹೆಡ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ. PM ಕಿಸಾನ್ ಫಲಾನುಭವಿಗಳ ಸಂಖ್ಯೆ 6 ಲಕ್ಷ ಕುಸಿತ ಅಂತ ಹೇಳಿ ಕಳೆದ ಒಂದು ವರ್ಷದಲ್ಲಿ ಸುಮಾರು 6 ಲಕ್ಷ ರೈತರುಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಬಹುದು. ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 5 ಲಕ್ಷದಿಂದ 6 ಲಕ್ಷದಷ್ಟು ಕುಸಿತವಾಗಿದೆ. ಅಂದ್ರೆ ಡಿಲೀಟ್ ಆಗಿದ್ದಾರೆ ಎಷ್ಟು ಜನ ಅಂತ ಹೇಳಿ. ಇದು ಕೂಡ ಅಧಿಕೃತವಾಗಿ ಲೋಕಸಭೆಯಲ್ಲಿ ಮೈಸೂರು ಸಂಸದ ಯದುವೀರ್ ಒಡೆಯರ್ ಮಂಗಳವಾರ ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ರಾಜ್ಯ ಸಚಿವ ರಾಮನಾಥ ಠಾಕೂರ್ ನೀಡಿರುವ ಉತ್ತರದಲ್ಲಿ ಈ ಮಾಹಿತಿ ಇದೆ. 13ನೇ ಕಂತಿನವರೆಗೂ ರಾಜ್ಯದ ಫಲಾನುಭವಿಗಳ ಸಂಖ್ಯೆ 49 ಲಕ್ಷದಷ್ಟಿತ್ತು. ಹಾಗೆಯೇ 14ನೇ ಕಂತಿನಲ್ಲೂ ಕೂಡ ಅದು ಇನ್ಕ್ರೀಸ್ ಆಗಿತ್ತು, 49.34 ಆಗಿತ್ತು. 15ನೇ ಕಂತಿನಲ್ಲಿ ಅದು 43.78 ಲಕ್ಷಕ್ಕೆ ಕುಸಿಯಿತು. ಆ ಬಳಿಕ ಆ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿಲ್ಲ ಅಂತ ಹೇಳಿ ಆರ್ಟಿಕಲ್ ಬಂದಿದೆ. ಇದ್ರ ಜೊತೆಗೆ ವಿವಿಧ ಕಾರಣಗಳಿಂದಾಗಿ ರೈತರಿಗೆ ಹಣ ಬರೋದು ಕೂಡ ಸ್ಟಾಪ್ ಆಗಿದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಹಣ ಬರೋದು ಸ್ಟಾಪ್ ಆಗಿದೆ, ಹಾಗೇನೆ ಅದಕ್ಕೆ ಪರಿಹಾರಗಳು ಏನಾದ್ರು ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡ್ಬೋದು ನೀವು, ಮೊದಲನೇ ಕಾರಣ ಬಂದು ಭೂಮಿಯ ಜೊತೆ ದೊರೆತ ಸಂಶಯಾತ್ಮಕ ಪ್ರಕರಣಗಳೆಂದು ತಡೆ ಹಿಡಿಯಲಾಗಿದೆ. ಒಂದ್ ವೇಳೆ ಅರ್ಜಿದಾರನ ಹೆಸರು, ಮಾಲೀಕನ ಹೆಸರು ಏನಾದ್ರು ತಾಳೆ ಆಗಿಲ್ಲ ಅಂದ್ರೆ ಎರಡು ಕೂಡ ಮ್ಯಾಚ್ ಆಗಿಲ್ಲ ಅಂದ್ರೆ ಅಂತವನು ಕೂಡ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ. ಇದನ್ನ ನೀವು ಭೂಮಿ ಮಾನಿಟರಿಂಗ್ ಸೆಲ್ಗೆ ಹೋಗಿ ನೀವು ಸರಿಪಡಿಸ್ಕೋಬಹುದು. ಈ ಸಮಸ್ಯೆನ ನಿಮ್ಮ ಹೆಸರು ಎರಡು ಕೂಡ ಒಂದೇ ರೀತಿ ಬರೋ ರೀತಿ ಮಾಡಿ ಅಪ್ಲೈ ಮಾಡಬಹುದು. ಎರಡನೇ ಅಂಶ ಬಂದು ಅನರ್ಹ ಪ್ರಕರಣಗಳೆಂದು ತಡೆ ಹಿಡಿಯಲಾದ ಪ್ರಕರಣಗಳಲ್ಲಿ ಅರ್ಹ ಪ್ರಕರಣಗಳು, ಒಂದೇ ಕುಟುಂಬಕ್ಕೆ ಸೇರಿದ ಮಹಿಳಾ ಸದಸ್ಯರನ್ನು ಅನರ್ಹ ಅಂತ ಹೇಳಿ VA ವರದಿ ಪ್ರಕಾರ ಅಲ್ಲಿ ಅನರ್ಹಗೊಳಿಸಲಾಗಿರುತ್ತೆ. ತದನಂತರ ಮೂರನೇದು ಬಂದು ತಹಸೀಲ್ದಾರ್ ಲಾಗಿನಲ್ಲಿ ಆಪರೇಟರ್ಗಳಿಂದ ತಪ್ಪಿನಿಂದಾಗಿ ಸೇರಿರುವ ಅರ್ಹ ಪ್ರಕರಣಗಳು, ಅರ್ಜಿದಾರನ ಹೆಸರಿನಲ್ಲಿ ಕೃಷಿ ಭೂಮಿ ಇದ್ದರೂ ಆಪರೇಟರ್ಗಳ ತಪ್ಪಿನಿಂದಾಗಿ ಪೌತಿ ಪ್ರಕರಣಗಳಿಲ್ಲದಿದ್ದರೂ ತಹಸೀಲ್ದಾರ್ ಲಾಗ್ನಲ್ಲಿ ಫಾರ್ವರ್ಡ್ ಮಾಡಲಾಗಿರುತ್ತೆ. ಅದರಿಂದ ಕೂಡ ನಿಮ್ಮ ಅರ್ಜಿ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ. ನಂತರ ಸ್ನೇಹಿತರೆ 4ನೇದು ಬಂದು ಸ್ಥಿತಿ ಪರಿಶೀಲನೆಯಲ್ಲಿ ಆಧಾರ್ ಕಾರ್ಡ್ ನಮೂದಿಸಿದಾಗ ರೈತನ ವಿವರ ಅಲಭ್ಯತೆ. ನೀವು PM ಕಿಸಾನ್ಗೆ ಅರ್ಜಿ ಹಾಕಿದ ನಂತರ ನೀವಲ್ಲಿ ಡಿಕ್ಲರೇಷನ್ ಮಾಡ್ಬೇಕಾಗ್ತದೆ. ಅಂದ್ರೆ AO ಆಫೀಸ್ನಲ್ಲಿ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದ್ ವೇಳೆ ಆಪರೇಟರ್ಗಳನ್ನ ತಪ್ಪಿನಿಂದಾಗಿ ಡಿಕ್ಲರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂತವ್ರದ್ದು PM ಕಿಸಾನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅವ್ರಿಗೆ PM ಕಿಸಾನ್ ಹಣ ಬರ್ತಾ ಇರಲ್ಲ. ಅದು ಕೂಡ ಆಪರೇಟರ್ಗಳ ತಪ್ಪಿನಿಂದಾಗಿ PM ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ. ನೀವು ಕೂಡಲೇ ನಿಮ್ಮ AO ಆಫೀಸ್ಗೆ ಭೇಟಿ ಕೊಡಿ. ಆ ರೀತಿ ಇತ್ತು ಅಂದ್ರೆ. ನಂತರ 5ನೇ ಕಾರಣ ಬಂದು 1/2/2019 ನಂತರ ಮಾಲೀಕತ್ವ ಹೊಂದಿರುವ ಜಮೀನುಗಳ ರೈತರೆಂದು ತಡೆ ಹಿಡಿಯಲಾಗಿದೆ. PM ಕಿಸಾನ್ಗೆ ಅರ್ಜಿ ಹಾಕೋಕ್ಕಿಂತ ಮೊದಲು ಒಂದು ಮಾನದಂಡ ಇದೆ. 31/1/2019 ಮೊದಲು ಆ ರೈತನ ಹೆಸರಲ್ಲಿ RTC ಇರಬೇಕು ಅಂತ ರೈತರುಗಳನ್ನ ಅಪ್ಲೈ ಮಾಡಬಹುದು. ಇಂಥ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ಸರಿಪಡಿಸಲಾಗಲ್ಲ. ಆ ರೀತಿ ಬಂತು ಕಾರಣ ಅಂತ ಹೇಳಿದ್ರೆ. ನಂತರ ಪೇಮೆಂಟ್ ಸ್ಟಾಪ್ಡ್ ಬೈ ಸ್ಟೇಟ್ ಅಂತ ಬಂದಿರುತ್ತೆ. XML ರಚನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಒಂದೇ ಕುಟುಂಬದ ಸದಸ್ಯರೆಂದು ಅನುಮಾನ ಏನಾದ್ರು ಕಂಡು ಬಂತು ಅಂದ್ರೆ ಅಂತ ಅರ್ಜಿನೂ ಕೂಡ ತಡೆ ಹಿಡಿದಿರ್ತಾರೆ. ನೀವು ಅಂತ ಅರ್ಜಿಗಳನ್ನ ಫ್ಯೂಚರ್ ಅಲ್ಲಿ ನಿಮ್ಮ ಕೃಷಿ ಇಲಾಖೆ ಹೋಗಿ ಸರಿಪಡಿಸಬಹುದು.
ತದನಂತರ ಸ್ನೇಹಿತರೆ ಇಲ್ಲಿ 11 ಬಂದು ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬಂದಿರುತ್ತೆ. ನೀವು ಹಣ ಹಾಕಬೇಕಾದಾಗ ತುಂಬಾ ಜನರು ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ನೀವು ಅಕೌಂಟ್ ಅಲ್ಲಿ ಫುಲ್ ಅಮೌಂಟ್ ತೆಗೆದಿರ್ತಾರೆ, ಜೀರೋ ಬ್ಯಾಲೆನ್ಸ್ ಆಗಿರುತ್ತೆ, ಅಲ್ಲ ಹೋಲ್ಡ್ ಮಾಡಿರ್ತಾರೆ, ಅಂತೂ ಕೂಡ ಫೇಲ್ಡ್ ಆಗಿರ್ತದೆ. ಅಂತವೂ ಕೂಡ ಇಲ್ಲಿ ನೀವು ರೆಡಿ ಮಾಡ್ಕೋಬಹುದು. ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಹಣ ಏನಾದ್ರು ಜಮಾಗೊಂಡ್ರೆ ಆಪರೇಟ್ ಲಾಗಿನ್ ಅಲ್ಲಿ ಏನಾದ್ರು ಬ್ಯಾಂಕ್ ಅಕೌಂಟ್ ತಪ್ಪಾಗಿ ನಮೂದಾಗಿದ್ರೆ ಇನ್ನೊಬ್ಬರ ಖಾತೆ ಕೂಡ ಜಮಾ ಆಗಿರೋ ಸಂಭವ ಇರ್ತದೆ. ಹಾಗೇನೆ ಆಧಾರ್ ಹೆಸರು ತಿದ್ದುಪಡಿ ಮಾಡುವ ಕುರಿತು ನೋಂದಣಿ ಹಂತದಲ್ಲಿ ನೇಮ್ ಸ್ಕ್ರೋಲಿಂಗ್ಗೆ ಗರಿಷ್ಠ 60% ಇರಬೇಕು ಮ್ಯಾಚಿಂಗು. ಇಂಗ್ಲಿಷ್ ಕನ್ನಡ ನೇಮ್ ಕೂಡ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಆಯಿತು ಅಂದ್ರೆ 60ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ನಿಮ್ದು PM ಕಿಸಾನ್ ವೆಬ್ಸೈಟ್ ನಲ್ಲಿ ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ. ಅದನ್ನ ನಿಮ್ಮ ಹೆಸರನ್ನ ತಿದ್ದುಪಡಿ ಮಾಡಿಸ್ಕೊಳ್ಳೋ ಮುಖಾಂತರ ನೀವು PM ಕಿಸಾನ್ ಹಣನ ತರಿಸ್ಕೋಬಹುದು. ಸ್ನೇಹಿತರೆ, ಈ ರೀತಿ ತುಂಬಾ ಕಾರಣಗಳಿಂದಾಗಿ ನಿಮ್ಮ PM ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ. ನಾವು ವಿಡಿಯೋದ ಸ್ಟಾರ್ಟಿಂಗ್ ನಲ್ಲೇ ಹೇಳಿದಂತೆ ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡು ನಿಮ್ದು ಯಾವ ಕಾರಣಕ್ಕೋಸ್ಕರ ಹಣ ಸ್ಟಾಪ್ ಆಗಿದೆ ಅಂತ ಪತ್ತೆ ಮಾಡ್ಕೊಂಡು ತದನಂತರ ಅದಕ್ಕೆ ಪರಿಹಾರನ ಕಂಡುಹಿಡ್ಕೋಬಹುದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.